ಇದೊಂದು ಐತಿಹಾಸಿಕ ಸಮಾರಂಭ ಅಂತೇಳಿ ನಾನು ಹೇಳಿದ ಕಾರಣ, ದಕ್ಷಿಣದ ಕಾಶಿ ಅಂದರೆ ಯಡೂರು ಅಂತೇಳಿ ಹೇಳಬೇಕು. ಅಂತ ಒಂದು ಐತಿಹಾಸಿಕ ಈ ಸಮಾರಂಭಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. 20 ವರ್ಷಗಳ ಹಿಂದೆ ಶ್ರೀಶೈಲ ಸನ್ನಿಧಿಯವರು ಹಿಪ್ಪರಗಿಯಿಂದ ಯಡೂರಿಗೆ ಬಂದಂಥ ಸಂದರ್ಭದಲ್ಲಿ ಅನೇಕ ತೊಂದರೆಗಳನ್ನ ನಾವೆಲ್ಲರೂ ಕಂಡಿದ್ದೀವಿ. ಆದರೆ ಒಂದು ಐತಿಹಾಸಿಕ ತೀರ್ಮಾನ ಆಯಿತು. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಮುಖಂಡರು, ಸನ್ಮಾನ್ಯ ಕೋರೆ ಅವರಾಗಿರ್ಬೋದು, ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಅವರಾಗಿರ್ಬೋದು, ನಾವೆಲ್ಲರೂ ಸಹಿತ ಶ್ರೀಮಠಕ್ಕೆ ಒಂದು ಹೊಸ ಚಾಲನೆಯನ್ನು ಕೊಡಬೇಕು. ಶ್ರೀಮಠದ ಅಭಿವೃದ್ಧಿ ಆದರೆ ಈ ಭಾಗದ ಅಭಿವೃದ್ಧಿ ಆಗ್ತದೆ. ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾದ್ರೆ ನಿಡಸೋಸಿಯ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಹಿಪ್ಪರಿಗೆ ಪೂಜ್ಯರನ್ನ ಶ್ರೀಮಠಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅವರು ಬಂದ ನಂತರ ಆಗಿರ್ತಕ್ಕಂಥ ಅಭಿವೃದ್ಧಿಯನ್ನು ನಾವೆಲ್ಲರೂ ನೋಡಿದಾಗ ನ ಭೂತೋ ನ ಭವಿಷ್ಯತಿ ಅಂತಕ್ಕಂಥ ಅಭಿವೃದ್ಧಿ ಇವತ್ತು ಯಡೂರಿನಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಇದೊಂದು ಭೂ ಕೈಲಾಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ವೀರಭದ್ರ ಭಾರತ ದೇಶದ ಅನೇಕ ಕಡೆಗಳಲ್ಲಿ ನಾವು ವೀರಭದ್ರನ ನೋಡಿದರೆ ವೀರಭದ್ರನ ಮೂರ್ತಿಯನ್ನು ನಾವು ನೋಡ್ತೀವಿ. ಆದರೆ ಯಡೂರಿನಲ್ಲಿರ್ತಕ್ಕಂಥ ವೀರಭದ್ರ, ಲಿಂಗರೂಪಿಯಾಗಿರ್ತಕ್ಕಂಥ ವೀರಭದ್ರ ಭಾರತದಲ್ಲಿರೋದು ಯಡೂರಿನಲ್ಲಿ ಮಾತ್ರ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಬಂಧುಗಳೇ, ವೀರಶೈವ ಲಿಂಗಾಯತ ಪರಂಪರೆಗೆ ಮತ್ತು ವೀರಭದ್ರನಿಗಿರ್ತಕ್ಕಂಥ ಸಂಬಂಧ ಒಂದು ಅವಿನಾಭಾವ ಸಂಬಂಧ. ಎಲ್ಲಿ ವೀರಶೈವ ಲಿಂಗಾಯತ ಸಮಾಜ ಇದೆಯೋ ಅಲ್ಲಿ ವೀರಭದ್ರ ಇರ್ತಾನಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲಿ ವೀರಶೈವ ಲಿಂಗಾಯತ ಸಮಾಜ ಜೊತೆಗಿರ್ತಕ್ಕಂಥ ಒಂದು ಸಂಬಂಧ, ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ವೀರಭದ್ರ ಬರೀ ವೀರಶೈವ ಲಿಂಗಾಯತರಿಗೆ ಅಷ್ಟೇ ಅಲ್ಲ, ಎಲ್ಲ ಜಾತಿ ಜನಾಂಗಗಳಿಗೂ ಆರಾಧ್ಯ ದೈವ ನಮ್ಮ ಯಡೂರಿನ ವೀರಭದ್ರ ಅಂತಕ್ಕಂಥ ಮಾತನ್ನು ಸಹಿತ ಈ ವೇದಿಕೆ ಮುಖಾಂತರ ಹೇಳ್ತಾ, ಶ್ರೀಗಳು ಹಿಪ್ಪರಿಗಿಂದ ಬಂದ ನಂತರ ಇಲ್ಲಿರ್ತಕ್ಕಂಥ ಅನೇಕ ವ್ಯಾಜ್ಯಗಳನ್ನು ಬಗೆಹರಿಸುವುದರ ಮೂಲಕ ಇವತ್ತು ಅಭಿವೃದ್ಧಿಗೆ ನಾಂದಿಯನ್ನು ಹಾಡಿದ್ದಾರೆ. ಅದು ಇಲ್ಲಿರ್ತಕ್ಕಂಥ ದಾಸೋಹ ಮನೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಒಟುಗಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ವಿದ್ಯಾಶಾಲೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಜನರಿಗೆ ಬಂದು ಹೋಗ್ತಕ್ಕಂಥ ಯಾತ್ರಿಕರಿಗೆ ಯಾತ್ರಿ ನಿವಾಸವನ್ನು ಕಟ್ತಕ್ಕಂಥ ಕೆಲಸವನ್ನು ಪೂಜ್ಯ ಶ್ರೀಗಳ ಒಂದು ಸಾನ್ನಿಧ್ಯದಲ್ಲಿ, ಅವರ ನೇತೃತ್ವದಲ್ಲಿ ಅದು ಜಾರಿಗೆ ಬಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವೇದಿಕೆ ಮೇಲೆ ವಿಶೇಷವಾಗಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರು, ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ, ಅದರ ಜೊತೆಗೆ ಈ ನಾಡು ಕಂಡ ಧೀಮಂತ ನಾಯಕರು, ರೈತ ನಾಯಕರು, ಕರ್ನಾಟಕದಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತ ಮಠಮಾನ್ಯಗಳು ಮತ್ತು ಎಲ್ಲ ಹಿಂದುಳಿದ ವರ್ಗಗಳ ಮಠಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟವರು ಸನ್ಮಾನ್ಯ BS ಯಡಿಯೂರಪ್ಪನವರು ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ, ಅಂಥವರು ಸುಪುತ್ರರು ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರಾದ ಈ ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ಪ್ರಥಮ ಬಾರಿಗೆ ಯಡೂರಿಗೆ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ, ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಹಿತ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ, ಬರ್ತಕ್ಕಂಥ ದಿನಮಾನಗಳಲ್ಲಿ ಶ್ರೀ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ಬರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಸನ್ಮಾನ್ಯ ಇಬ್ಬರು ಸಚಿವರಿಗೆ, ಶಾಸಕರಿಗೆ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಕ್ಷೇತ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಾದ್ರೆ ಕರ್ನಾಟಕ ಸರ್ಕಾರದಿಂದ ಇದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡುವಂತಾಗಲಿ. ಅದರ ಜೊತೆಗೆ ಶ್ರೀ ಕ್ಷೇತ್ರವನ್ನು ಆರ್ಕಿಯಾಲಜಿಕಲ್ ಆಫ್ ಇಂಡಿಯಾ ಅಂದರೆ ಭಾರತ ಸರ್ಕಾರದ ಪೌರತತ್ವ ಇಲಾಖೆಯಿಂದ 1000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ದೇವಸ್ಥಾನವನ್ನು ಪುರಾತತ್ವ ಇಲಾಖೆಯಿಂದ ಅಭಿವೃದ್ಧಿ ಪಡಿಸಲಿಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸನ್ಮಾನ್ಯ ವಿಜಯೇಂದ್ರ ಅವರು ಮನವಿಯನ್ನು ಮಾಡಬೇಕು ಮತ್ತು ಯಶಸ್ವಿ ಆಗಬೇಕಂತಕ್ಕಂಥ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡ್ತಾ, ಕರ್ನಾಟಕ ಸರ್ಕಾರದಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ, ಹಿರಿಯರಾಗಿರ್ತಕ್ಕಂಥ
ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಅವರ ಹುಟ್ಟುಹಬ್ಬ, ಗಣೇಶ್ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ಜರುಗಲಿ. ವೇದಿಕೆ ಮೇಲೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಶಶಿಕಲಾ ಜೊಲ್ಲೆ ಅವರು, ನಿಖಿಲ್ ಕತ್ತಿ ಅವರಿದ್ದಾರೆ, ದುರ್ಯೋಧನ ಐಹೊಳೆ ಅವರಿದ್ದಾರೆ, ಸಿದ್ದು ಸೌದಿ ಅವರಿದ್ದಾರೆ. ಅವರೆಲ್ಲರಿಗೂ ಸಹಿತ ಮತ್ತೊಮ್ಮೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರಿ ನನ್ನ ಪ್ರಾಸ್ತಾವಿಕವಾಗಿರ್ತಕ್ಕಂಥ ನುಡಿನಮನಗಳನ್ನು ಪೂಜ್ಯರ ಪಾದಕ್ಕೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.